ವೆಲ್ಕಮ್ ಟು ಲತಾ ಕಿಚನ್. ಇವತ್ತು ನಿಮಗೆ ವಿಶೇಷ ರುಚಿಯ ಅಂಬೋಡೆ ತೋರಿಸ್ತಾ ಇದ್ದೀನಿ. ಇದು ಯಾವ ಅಂಬೋಡೆ ಗೊತ್ತಾ? ಇಲ್ಲಿ ಕಡಲೆಬೇಳೆ ಕಾಣಿಸ್ತಾ ಇದೆ, ಆದರೆ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂತ ಹಾಕಿರೋದು ನಾನು ಹಲಸಿನ ಬೀಜ. ಹಲಸಿನ ಬೀಜದಲ್ಲಿ ಸಿಕ್ಕಾಪಟ್ಟೆ ಪ್ರೋಟೀನ್ಸ್ ಇರುತ್ತೆ ರೀ. ಎಲ್ಲರೂ ಪ್ರೋಟೀನ್ಸ್ ಪೌಡರ್ ಬೇಕು ಅಂತ ಇರ್ತಾರಲ್ವಾ. ಆದರೆ ಹಲಸಿನ ಬೀಜ ನಾವು ಹುಳಿ ಅಥವಾ ಪಲ್ಯ ಅಥವಾ ಈ ಥರ ಅಂಬೋಡೆಗಳಲ್ಲಿ ತಿಂದಾಗ ಸಖತ್ ಒಳ್ಳೆಯದಾಗತ್ತೆ. ಇದು ವಿಶೇಷ ರುಚಿನೂ ಆಗಿರುತ್ತೆ. ಇದನ್ನು ಸಾಸ್ ಜೊತೆ ಅದ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ನೋಡಿ ಎಷ್ಟು ಗರಿ ಗರಿಯಾಗಿದೆ ಅಲ್ವಾ, ತುಂಬ ರುಚಿಯಾಗಿರುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣವಾ? ನೋಡಿ, ಈ ಥರ ಬೆಂದಿರುತ್ತೆ, ಚೆನ್ನಾಗಿ ಸಾಫ್ಟಾಗಿ ಬೆಂದಿರಬೇಕು ಈ ಥರ. ಈಗ ಇದನ್ನು ಒಂದು ತಟ್ಟೆಗೆ ಹಾಕೊಳ್ಳಿ. ಇಲ್ಲಿ ಒಂದು 12 ಬೀಜ ತಗೊಂಡಿದ್ದೀನಿ ನಾನು. ಈ ಥರ ಇದನ್ನು 4 ಸಲ ಕುಕ್ಕರಲ್ಲಿ ಕೂಗಿಸಿ ಇಟ್ಕೊಂಡಿದ್ದೀನಿ. ಉಪ್ಪೆ ಎಲ್ಲ ನೀಟಾಗಿ ಬಿಡಿಸ್ಕೊಂಡಿರೋ ಅಂಥ ಬೀಜನ ಇದಕ್ಕೆ ಹಾಕ್ತಾ ಇದ್ದೀನಿ. ಈಗ 1 ಸ್ಪೂನು ಕಡಲೆಬೇಳೆನ ನೀರಲ್ಲಿ ನೆನೆಸಿಟ್ಟಿದ್ನಲ್ಲ, ಇದನ್ನು ಆ್ಯಡ್ ಮಾಡಿ. ನಾವು ಅಂಬೋಡೆಗೆಲ್ಲ ಎಷ್ಟು ನೆನೆಸಿಟ್ಕೋತೀವಲ್ಲ ಆ ಥರ 1 ಅವರ್ 2 ಅವರ್ಸ್ ನೆನೆಸಿಡ್ಬೋದು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 5 ರಿಂದ 6 ಎಸಳು ಬೆಳ್ಳುಳ್ಳಿ, ಖಾರಕ್ಕಾಗುವಷ್ಟು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಶುಂಠಿ ತುಂಡು ಎಲ್ಲ ಸೇರಿಸಿ ಗ್ರೈಂಡ್ ಮಾಡ್ಕೊಳ್ಳೋಣ. ಇದಕ್ಕೆ ಒಂದೇ 1 ಸ್ಪೂನ್ ನೀರು ಹಾಕಿ ಗ್ರೈಂಡ್ ಮಾಡ್ಕೋಬೇಕು, ಜಾಸ್ತಿ ನೀರು ಹಾಕಬಾರ್ದು. ತರಿಯಾಗಿ ರುಬ್ಕೊಂಡು ಬಂದೀನಿ. ಈ ಥರ ಕಡಲೆಬೇಳೆ ಮಧ್ಯೆ ಇದ್ರೂ ಚೆನ್ನಾಗಿರುತ್ತೆ ಬಾಯಿಗೆ ಸಿಗೋವಾಗ. ತುಂಬ ನುಣ್ಣಗಾಗಬೇಕು ಅಂತ ಏನಿಲ್ಲ, ಆದರೆ ಜಾಸ್ತಿ ನೀರು ಹಾಕಿ ಮಾತ್ರ ಯಾವುದೇ ಕಾರಣಕ್ಕೂ ರುಬ್ಕೊಳ್ಳೋದು ಬೇಡ. ನೀವು ಅಂಬೋಡೆಲ್ಲ ಹೇಗೆ ಮಾಡ್ತೀರಲ್ಲ ಅಷ್ಟೇ ರುಬ್ಕೊಂಡ್ರೆ ಸಾಕು. ಇದಕ್ಕೆ ಈಗ ಫಸ್ಟು ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ. ಎಣ್ಣೆ ಕಾಯೋಷ್ಟೊತ್ತಿಗೆ ನಾವಿಲ್ಲಿ ರುಬ್ಕೊಂಡು ಬಂದಿದ್ವಲ್ಲ, ಅದಕ್ಕೆ ನಾನು ಸಣ್ಣಕ್ಕೆ ಹೆಚ್ಚಿರೋ ಈರುಳ್ಳಿ ಆ್ಯಡ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಕೊತ್ತಂಬರಿ ಸೊಪ್ಪು ಹಾಕೋಣ, ಸಣ್ಣಕ್ಕೆ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು. ಈಗ ಸ್ವಲ್ಪ ಜಾಸ್ತಿನೇ ಹಿಂಗೆ ಹಾಕೋಣ. ರುಬ್ಬಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕಿದ್ದೆ, ಬಟ್ ಆದರೂ ಒಂದು ಸ್ವಲ್ಪ ಮೇಲೆ ಹಾಕಬೇಕು, ಯಾಕೆಂದರೆ ಸ್ವಲ್ಪ ಗ್ಯಾಸ್ ಆಗುತ್ತೆ. ಆದರೆ ಇದರಲ್ಲಿ ತುಂಬ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ. ಯಾವ್ದ್ರಲ್ಲಿ ಹೇಳಿ, ಹಲಸಿನಕಾಯಿ ಬೀಜದಲ್ಲಿ ತುಂಬ ಪ್ರೋಟೀನ್ ಅಂಶ ಇರುತ್ತೆ. ಸೊ ಹಾಗಾಗಿ ಇದನ್ನು ಕಟ್ಲೆಟ್ ಅಥವಾ ಅಂಬೋಡೆ ಹುಳಿನೂ ಮಾಡ್ಕೊಂಡು ತಿನ್ಬೋದು ನಾವು. ನುಗ್ಗೆಕಾಯಿ ಮತ್ತು ಸಣ್ಣ ಈರುಳ್ಳಿ ಜೊತೆಗೆ ಇದನ್ನು ಹಾಕಿ. ಬಟ್ ಇದೊಂಥರ ವಿಶೇಷ ರುಚಿ ಕೊಡುತ್ತೆ. ಇದನ್ನು ಸ್ವಲ್ಪ ಕೈಯಲ್ಲೇ ಚೆನ್ನಾಗಿ ಕಲಿಸ್ಕೊಳ್ಳೋಣ. ನಾನು ಇದಕ್ಕೆ 1 ಸ್ಪೂನಷ್ಟು ಕ್ಯಾರೆಟ್ ತುರಿನೂ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್, ಬೇಕಾದರೆ ಹಾಕ್ಕೊಳ್ಳಿ. ಬಟ್ ಸ್ವಲ್ಪ ತರಕಾರಿ ಸೇರಿದಂಗೆ ಆಗುತ್ತೆ, ರುಚಿನೂ ಚೆನ್ನಾಗಿರುತ್ತೆ ಅಂತ. ಈ ಥರ ನೀರು ಬಿಟ್ಕೊಳ್ಳುತ್ತೆ ಇದು ಒಂದು ಸ್ವಲ್ಪ ಈರುಳ್ಳಿದು ಚೆನ್ನಾಗಿ ಕಲಿಸ್ಕೊಂಡಾಗ. ಈಗ ಕೈಗೆ ಒಂಚೂರು ಎಣ್ಣೆ ಸವರ್ಕೊಂಡು ಈ ಒದ್ದೆ ಕೈಯಲ್ಲಿ ನೋಡಿ, ತುಂಬ ದಪ್ಪ ಬೇಡ, ಆದಷ್ಟು ತೆಳ್ಳಕ್ಕಿರಲಿ. ಈ ಥರ ತೆಳ್ಳಕ್ಕಿರಲಿ. ಉರಿ ಕಡಿಮೆ ಇಟ್ಕೊಂಡು ಎಣ್ಣೆಯಲ್ಲಿ ಬಿಡ್ತಾ ಬರೋಣ. ಇದು ಸ್ವಲ್ಪ ಹಾರುತ್ತೆ, ಯಾಕೆಂದರೆ ಹಲಸಿನ ಬೀಜ ಹಾಕಿದ್ದೀವಲ್ಲ, ಅದಕ್ಕೇ ಸ್ವಲ್ಪ ಹುಷಾರಾಗಿ ನಿಧಾನಕ್ಕೆ ಮಾಡ್ಕೊಳ್ಳಿ. ನೋಡಿ ಈ ಥರ ಇದನ್ನು ತುಂಬ ಲೋ ಫ್ಲೇಮಲ್ಲೇ ನಿಧಾನಕ್ಕೆ ಬೇಯಿಸ್ಕೋಬೇಕು. ಸ್ವಲ್ಪ ಹಿಂಗೆ ಆಡಿದ್ರೆ ಆಮೇಲೆ ಈಸಿಯಾಗಿ ಬರುತ್ತೆ. ಇದನ್ನು ಆದಷ್ಟು ಮಧ್ಯ ಈ ಥರ ತಿರುವು ಹಾಕ್ಕೋತಾ ಇರಬೇಕು. ಉರಿ ಮಾತ್ರ ಫ್ಲೇಮ್ ಕಡಿಮೆನೇ ಇರಬೇಕು, ಆಗ ಚೆನ್ನಾಗಿ ಎರಡೂ ಕಡೆ ಬೇಯುತ್ತೆ ನೀಟಾಗೆ. ಕ್ರಿಸ್ಪಿಯಾಗುತ್ತೆ. ಈ ಥರ ಕ್ರಿಸ್ಪಿಯಾಗುತ್ತೆ. ಈಗ ತೆಗೆದು ನಿಧಾನಕ್ಕೆ ಈ ಥರ ಇಟ್ಕೊಳ್ಳೋಣ. ಯಾರಿಗೆಲ್ಲ ಅಂಬೋಡೆ ಇಷ್ಟ ಆಗುತ್ತೆ ಅವರಿಗೆ ಇದು ತುಂಬ ಟೇಸ್ಟಿ ಅನಿಸುತ್ತೆ. ಇವಾಗ ಇದನ್ನು ಈ ಶೇಪಲ್ಲೂ ನಾವು ಮಾಡಿ ಎಣ್ಣೆಯಲ್ಲಿ ಕರಿಬೋದು. ಅಂಬೋಡೆ ಥರನಾದ್ರು ಮಾಡ್ಬೋದು, ಅಥವಾ ಟಿಕ್ಕಾ ಶೇಪಲ್ಲಾದರೂ ನಾವು ಮಾಡಿ ಕರಿಬೋದು. ತುಂಬ ಪ್ರೆಸ್ ಮಾಡೋದು ಬೇಡ, ಒಳಗಡೆ ಬೇಯಲ್ಲ. ಲೈಟಾಗಿ ತೊಗೊಂಡು ಹಿಂಗೆ ಶೇಪ್ ಕೊಟ್ಟರೆ ಆಯಿತು.
ಇದನ್ನು ಅಷ್ಟೇ ಸಣ್ಣ ಊರಿನಲ್ಲಿ ಆದಷ್ಟು ನಿಧಾನಕ್ಕೆ ಟರ್ನ್ ಮಾಡ್ಕೋಬೇಕು, ಆಗ ನೀಟಾಗಿ ಬೇಯುತ್ತೆ. ಬಿಸಿ ಬಿಸಿಯಾದ ರುಚಿಯಾದ ಆಂಬೊಡೆ ರೆಡಿಯಾಗಿದೆ ನೋಡಿ. ನೀವು ಎಲ್ಲ ಮಾಡಿ ನೋಡಿ, ಸಖತ್ ಟೇಸ್ಟಿಯಾಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.